ಎಲ್ಲರಿಗೂ ನಮಸ್ಕಾರ. ಮಹಾಲಕ್ಷ್ಮಿ ಚಾನಲ್ಗೆ ಸ್ವಾಗತ. ಇವತ್ತು ನಾವು ಬೇಕ್ರಿ ಸ್ಟೈಲಲ್ಲಿ ಕೋಡ್ಬಳೆಯನ್ನು ಮಾಡೋದು ಯಾವ ಥರ ಅಂತ ನೋಡೋಣ ಬನ್ನಿ. ಒಂದು ಮೆಜರ್ಮೆಂಟ್ ಪ್ರಕಾರ ಮಾಡೋಣ. ಒಂದು ಬೌಲ್ ಚಿರೋಟ ರವೆಯನ್ನು ತಗೊಳ್ಳಿ. ಅದೇ ಬೌಲನ್ನು ಕೊನೆವರೆಗೂ ಮೆಜರ್ಮೆಂಟಲ್ಲೇ ಇಟ್ಕೊಳ್ಳಿ. ಒಂದು ಚಿರೋಟ ರವೆ ಒಂದು ಬೌಲು. ಅದೇ ಬೌಲಿಂದ ರೈಸ್ ಫ್ಲೋರ್ ಅಕ್ಕಿ ಹಿಟ್ಟನ್ನು ತಗೊಳ್ಳಿ, 1.5 ಬೌಲಷ್ಟು. ಈಗ 1 ಬೌಲ್ ಅಕ್ಕಿ ಹಿಟ್ಟು ಹಾಕಿದ್ದೀನಲ್ವ, ಅರ್ಧ ಬೌಲ್ ಅಕ್ಕಿ ಹಿಟ್ಟು, ಮತ್ತು 1.5 ಬೌಲ್ ಅಕ್ಕಿ ಹಿಟ್ಟು, ಅರ್ಧ ಬೌಲ್ ಮೈದಾ ಹಿಟ್ಟು, 1 ಬೌಲ್ ಚಿರೋಟೆ ರವೆ. ಇವಾಗ ಮೈದಾ ಹಿಟ್ಟು ಹಾಕ್ತಾಯಿದ್ದೀನಿ ಅರ್ಧ ಬೌಲ್. ಇವಾಗ ಟೀ ಸ್ಪೂನಷ್ಟು ಉಪ್ಪು ಹಾಕ್ತಾಯಿದ್ದೀನಿ. ಟೀ ಸ್ಪೂನ್ ಸಾಕಾಗಿತ್ತು. ಟೀ ಸ್ಪೂನಷ್ಟು ಅಜ್ವೈನ್ ಸ್ವಲ್ಪ ಈ ಥರ ಕ್ರಷ್ ಮಾಡಿ ಹಾಕ್ಕೊಳ್ಳಿ, ಫ್ಲೇವರ್ ಬಿಟ್ಕೊಳ್ಳುತ್ತೆ. ಇವಾಗ ಅಚ್ಚ ಖಾರದ ಪುಡಿಯನ್ನು ಹಾಕ್ಕೊಳ್ಳೋಣ. 1 ಟೇಬಲ್ ಸ್ಪೂನ್ ಹಾಕಿದ್ದೆ. ಸ್ವಲ್ಪ ಖಾರದ ಪುಡಿ, ಅರಿಶಿನ, ಜೀರಿಗೆ, ಕರಿಬೇವು ಯಾವುದೂ ಬೇಡ. ಬೇಕ್ರಿ ಸ್ಟೈಲೇ ಬೇಕಂದ್ರೆ ಇದೇ ಥರನೇ ಮಾಡ್ಕೊಳ್ಳಿ. ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳಿ, ಎರಡು ಚಿಟಿಕೆ ಅಷ್ಟು ಅಡುಗೆ ಸೋಡಾ. ಈ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಒಂದು ಸಲ ಎಲ್ಲದು ಕಲಿಬೇಕದು ಆ ಥರ. ಈ ಥರ ಕಲಸಿದ ಮೇಲೆ ಬಿಸಿಯಾದಂಥ ಎಣ್ಣೆಯನ್ನು ಸೇರಿಸ್ಕೊಳ್ಳಿ. ಎಣ್ಣೆ ತುಂಬ ಬಿಸಿಯಾಗಿರಬೇಕು. 1 ಸ್ಪೂನ್ ಸಹಾಯದಿಂದ ಮೊದಲು ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ. ಈ ಬಿಸಿಯಾದಂಥ ಎಣ್ಣೆ ಆ ಹಿಟ್ಟಿಗೆಲ್ಲ ಹಿಡಿಬೇಕದು. ಹಸಿ ಹಿಟ್ಟು ಇರಬಾರ್ದು. ಆನಂತರ ಕೈಯಿಂದ ಚೆನ್ನಾಗಿ ಈ ಥರ ಕಲಿಸ್ಕೊಳ್ಳಿ. ಒಂದು ಸಲ ಈ ಥರ ಮುಟ್ಟಿಗೆ ಕಟ್ಟಿದರೆ ಮುಟ್ಟಿಗೆ ಥರ ಬರಬೇಕದು ಆ ಥರ. ಮಸಾಲವನ್ನು ಕೂಡ ಹಾಕಿ ಮಾಡ್ತೇವೆ. ಈ ಥರ ಒಂದು ಸಲ ಮಾಡ್ಕೊಳ್ಳಿ. ತುಂಬ ಚೆನ್ನಾಗಿ ಬಂದಿತ್ತು. ಟೇಸ್ಟ್ ಕೂಡ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು. ಸ್ವಲ್ಪ ಉಪ್ಪು ಖಾರ ಸರಿಯಾಗಿದೆಯೋ ಇಲ್ಲ ಅಂತ ಸ್ವಲ್ಪ ತಿಂದು ನೋಡ್ತಾ ಇದ್ದೀನಿ. ನೀವು ಕೂಡ ಹಾಗೆ ಮಾಡಿ. ಏನಾದರೂ ಕಡಿಮೆ ಆಗಿದ್ದರೆ ಇವಾಗಲೇ ಸೇರಿಸ್ಕೊಳ್ಳಿ. ನೀರನ್ನು ದಿಢೀರನ್ನು ಹಾಕೋದಕ್ಕೆ ಹೋಗಬೇಡಿ. ಸ್ವಲ್ಪ ನೀರು ಹಾಕಿ ಚಪಾತಿ ಹದಕ್ಕೆ ಇದನ್ನು ನಾದ್ಕೋಬೇಕಾಗತ್ತೆ. ಅತಿ ಮೆತ್ತಗೆ ಬೇಡ, ಅತಿ ಗಟ್ಟಿಯಾಗೂ ಕೂಡ ಬೇಡ, ಮೀಡಿಯಮ್ ಆಗಿರಲಿ. ಈ ಥರ ಚೆನ್ನಾಗಿ 1-2 ಸಲ ಕಲಿಸ್ಕೊಳ್ಳಿ. ನೀರು ಎಷ್ಟು ಬೇಕು ಅಷ್ಟು ಹಾಕಿ. 1.5 ಗ್ಲಾಸ್ ಅಷ್ಟು ನೀರು ಹೋಗಿತ್ತು ನನಗೆ. ಸ್ಮೂತಾಗಿ ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ, ಅರಿಶಿನ ಹಾಕಿದ್ವಿ ಏನೋ ಅನ್ನೋ ಥರ ಕಲರ್ ಬರ್ತಾ ಇದೆ. ಏನು ಅರಿಶಿನ ಯಾವುದು ಮಸಾಲ ಆ್ಯಡ್ ಮಾಡಿಲ್ಲ. ಇವಾಗ ತೋರಿಸ್ತಾ ಇದ್ದೀನಿ ನೋಡಿ, ಎಲ್ಲಿ ಕಟ್ಟಾಗ್ತಾ ಇಲ್ಲ ಅದು. ಎಣ್ಣೆ ಕೂಡ ಬಿಸಿ ಮಾಡಲು ಇಟ್ಟಿದ್ದೆ ನಾನು ಇವಾಗಲೇ ಅದಕ್ಕೆ. ಈ ಥರ ಚೆನ್ನಾಗಿ ನಾದ್ಕೊಳ್ಳಿ. ಅತಿಯಾಗಿ ತೆಳ್ಳಗೆ ಬೇಡ. ಈ ಕೋಡ್ಬಳೆ ತೆಳ್ಳಗೆ ಮಾಡಿದ್ರೆ ಅಷ್ಟೊಂದು ಚೆನ್ನಾಗಿ ಕಾಣಿಸಲ್ಲ. ಸ್ವಲ್ಪ ದಪ್ಪನೇ ಇರಲಿ, ಅಂದರೆ ಅತಿಯಾಗಿ ದಪ್ಪ ಅಲ್ಲ. ಅಂಗಡಿಯಲ್ಲಿ ನೋಡಿರ್ತೀರಲ್ವ ಆ ಥರ. ಎಣ್ಣೆ ಕೂಡ ಬಿಸಿ ಮಾಡಲು ಇಟ್ಟಿದ್ದೇನೆ ಆಲ್ರೆಡಿ. ಸ್ವಲ್ಪ ದಪ್ಪನೂ ಅಲ್ಲ, ತೆಳ್ಳಗೆ ಕೂಡ ಅಲ್ಲ, ಆ ಥರ ಮಾಡ್ಕೊಳ್ಳಿ. ಈ ಥರ ಅತಿ ರವೆ ಥರ ಆಗಿ ಕಟ್ ಆಗ್ತಿದೆ ಅಂದರೆ ಸ್ವಲ್ಪ ನೀರನ್ನು ಸೇರಿಸ್ಕೊಳ್ಳಿ, ನಾದ್ಕೊಳ್ಳಿ, ಕರೆಕ್ಟಾಗುತ್ತೆ. ಹೀಗೆ ಒಂದು ಬೆರಳಿಗೆ ಈ ಥರ ಸುತ್ಕೊಳ್ಳಿ. 1 ತಿಂಗಳ ಸ್ಟೋರ್ ಮಾಡಬಹುದು. ಇನ್ನೇನು ಹಬ್ಬ ಹರಿದಿನಗಳು ಸ್ಟಾರ್ಟ್ ಆಗ್ತವೆ. ಈ ಥರ ಮಾಡ್ಕೊಳ್ಳಿ, ಚೆನ್ನಾಗಿರುತ್ತೆ. ವರಮಹಾಲಕ್ಷ್ಮಿ ಹಬ್ಬಕ್ಕೆಲ್ಲ ಒಂದೊಂದು ಪ್ಲೇಟ್ ಮಾಡಿ ಇಟ್ಕೊಳ್ಳಿ. ದೊಡ್ಡ ಕೋಡ್ಬಳೆ ಕೂಡ ಮಾಡ್ಬೋದು ನೀವು. ಬಳೆ ಥರ ಈ ಥರ ದೊಡ್ಡದ ಸೈಜಲ್ಲಿ ಕೂಡ ಮಾಡ್ಕೋಬಹುದು. ಇಲ್ಲ ಈ ಥರ ಚಿಕ್ಕದಾಗಿ ಬೇಕು ಅಂದರೆ ಈ ಥರ ಮಾಡ್ಕೊಳ್ಳಿ. ನಿಮ್ಮ ಇಷ್ಟ ಯಾವ ಥರ ಬರುತ್ತೋ ಆ ಥರ ಮಾಡ್ಕೊಳ್ಳಿ. ನೋಡಿ, ಸ್ವಲ್ಪ ಎಣ್ಣೆಗೆ ಹಾಕ್ಕೊಳ್ಳಿ ಹಿಟ್ಟನ್ನು, ಅದು ಮೇಲೆ ಬರುತ್ತೆ. ಇದು ಹಿಟ್ಟನ್ನು ನಾದ್ಕೊಳ್ಳೋದು ಎಷ್ಟು ಇಂಪಾರ್ಟೆಂಟು, ಕರಿಯೋದು ಕೂಡ ಅಷ್ಟೇ ಇಂಪಾರ್ಟೆಂಟ್ ಆಗಿರುತ್ತೆ.
ನಾವು ಅರ್ಜೆಂಟಲ್ಲಿ ಎಣ್ಣೆಗೆಲ್ಲ ಹಾಕಿಬಿಟ್ಟು ಬೇಗ ಬೇಗ ಸ್ಟವ್ನ ಜೋರಾಗಿಟ್ಟು ತೆಗೆದುಬಿಡ್ತೇವೆ. ಆ ಥರ ಮಾಡಬಾರ್ದು. ಒಳಗಡೆ ಹಸಿ ಹಸಿ ಹಾಗೇ ಇರುತ್ತೆ ಅದು. ಸ್ವಲ್ಪ ಕೆಂಪು ಆಗಬೇಕು. ಸ್ವಲ್ಪ ಸ್ಲೋ ಆಗಿಡಿ, ಮೀಡಿಯಮ್ ಆಗಿಡಿ ಅದನ್ನು. ಉರಿಯನ್ನು ಮೀಡಿಯಮ್ ಆಗಿಟ್ಟು ನಿಧಾನವಾಗಿ ಮಾಡ್ಕೊಳ್ಳಿ. ಏನು ಬಬಲ್ಸ್ ಬರ್ತಾ ಇದೆಯಲ್ಲ, ಗುಳೆ ಗುಳೆ ಥರ, ಅದು ಕಡಿಮೆ ಆಗಲೇಬೇಕು. ನೀವು ಹಾಗೆ ತೆಗೆದ್ರೆ ಅದು ಒಳಗಡೆ ಹಸಿ ಇರುತ್ತೆ, ಕ್ರಿಸ್ಪಿಯಾಗಿ ಬರೋದಿಲ್ಲ ಅದು. ಒಂದು ಸಲ ಹಾಕಿದ ಮೇಲೆ ಈ ಥರ ಹಾಕಿದ ತಕ್ಷಣ ಕೈ ಆಡಿಸೋದಕ್ಕೆ ಹೋಗಬೇಡಿ. ಹಾಕಿ ಒಂದು ಸ್ವಲ್ಪ ಹೊತ್ತು ಬಿಟ್ಟು ಈ ಥರ ಕೆಳಕ್ಕೆ ಮೇಲಕ್ಕೆ ಮಾಡ್ಕೊಳ್ಳಿ. ಅಂದರೆ ಚೆನ್ನಾಗಿ ಇದಾಗ್ತವೆ. ನೋಡಿ ಕಲರ್ ಎಷ್ಟು ಚೆನ್ನಾಗಿ ಬಂದಿವೆ. ಸೌಂಡ್ ಕೂಡ ತೋರಿಸ್ತೀನಿ ನೋಡಿ ಇವಾಗ ನಾನು. ನೋಡಿದ್ರಲ್ಲ ಎಷ್ಟು ಚೆನ್ನಾಗಿತ್ತು. ಇವಾಗ ಎಲ್ಲವನ್ನೂ ಜಾಸ್ತಿ ಮಾಡ್ಕೊಂಡು ಇಟ್ಕೊಂಬಿಡಿ. ಸ್ವಲ್ಪ ಸ್ವಲ್ಪ ಅಂದರೆ ನಿಮ್ಗೆ ಕೂಡ ಜಾಸ್ತಿ ಸಮಯ ಹೋಗುತ್ತೆ. ಜಾಸ್ತಿನೇ ಮಾಡಿ ಇಟ್ಕೊಂಡು ಎಣ್ಣೆಯಲ್ಲಿ ಹಾಕಿಬಿಡಿ. ಎಟ್ ಅ ಟೈಮ್ ಹಾಕಿ ಫ್ರೈ ಮಾಡ್ಕೊಳ್ಳಿ. ಚೆನ್ನಾಗಿ ಕರೀರಿ ಅವನ್ನ. ನೀವು ಯಾವ ಥರ ಕೇಳ್ತೀರೋ ಆ ಥರ ಬರ್ತವೆ. ಫೇಲ್ ಆಗೋ ಚಾನ್ಸಸ್ಸೇ ಇಲ್ಲ. ಮನೇಲಿ ಹೇಳ್ತಾರೆ ಕೋಡ್ಬಳೆ ಮಾಡಿದರೆ ಇದೇ ಥರನೇ ಮಾಡೋಂಥ ಮಕ್ಕಳು, ದೊಡ್ಡವರೆಲ್ಲ. ಅಷ್ಟು ಚೆನ್ನಾಗಿ ಬಂದಿತ್ತು. ಎಷ್ಟು ಬೇಕಿದ್ದರೂ ಮಾಡ್ಕೋಬೋದು. ಮೆಜರ್ಮೆಂಟ್ ಮಾತ್ರ ಕರೆಕ್ಟಾಗಿ ಹಾಕ್ಕೊಳ್ಳಿ. ಒಂದನ್ನೇ ಮೆಜರ್ಮೆಂಟಿಗೆ ತೊಗೊಳ್ಳಿ. ಬೌಲ್ ಇರ್ಬೋದು ಅಥವಾ ಈ ಥರ ದೊಡ್ಡದು ಯಾವುದೇ ಇರ್ಬೋದು, ಮಾಡ್ಕೊಳ್ಳಿ.